ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇದು ನಮ್ಮಲ್ಲಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ BMS ಮಹಿಳಾ ಮಹಾವಿದ್ಯಾಲಯ ನಾಡಿನ ಒಂದು ಪ್ರತಿಷ್ಠಿತವಾದಂತಹ ವಿದ್ಯಾಸಂಸ್ಥೆ ಆಗಿದೆ. ಸುಮಾರು 62 ವರ್ಷಗಳಿಂದ ಸುದೀರ್ಘವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹಿಳೆಯರ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡ್ತಾಯಿದೆ. ಇವತ್ತು ನಾವು ಒಂದು ಕಾನ್ಫರೆನ್ಸನ್ನು ಇಲ್ಲಿ ಆಯೋಜಿಸಿದ್ದೀವಿ. ಕಾನ್ಫರೆನ್ಸು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಇನೋವೇಷನ್ ಎಕೋಸಿಸ್ಟಮ್, ಆಪರ್ಚುನಿಟಿ, ಚಾಲೆಂಜಸ್ ಆ್ಯಂಡ್ ಫ್ಯೂಚರ್ ಡೈರೆಕ್ಷನ್ಸ್ ಅಂತ ಈ ಒಂದು ಕಾನ್ಫರೆನ್ಸು ಒಂದು ದಿನದ ಮಟ್ಟಿಗೆ ನಾವು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾನ್ಫರೆನ್ಸ್ನ ನಾಡಿನ ಪ್ರಖ್ಯಾತ ಪ್ರೊಫೆಸರು ಡಾಕ್ಟರ್ ಟಿ ರಾಮಕೃಷ್ಣರವರು ಚೇರ್ಪರ್ಸನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ, ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ನಮ್ಮ ಕಾಲೇಜಿನ PUCಯ ಪ್ರಿನ್ಸಿಪಾಲ್ರಾದಂಥ ಡಾಕ್ಟರ್ ಸುರೇಶು, ವೈಸ್ ಪ್ರಿನ್ಸಿಪಲ್ ಶ್ರೀಮತಿ ಸುನೀತಾ, ನಮ್ಮ ಕಾಲೇಜಿನ ಡೀನ್ ಅಕಾಡೆಮಿಕ್ಸ್ ಡಾಕ್ಟರ್ ಭುವನೇಶ್ವರಿ, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಡಾಕ್ಟರ್ ವೈಶಾಲಿ ಅವರು, ಹಾಗೆ ಈ ಕಾನ್ಫರೆನ್ಸ್ನ ಕನ್ವೀನರ್ ಆದಂಥ ಡಾಕ್ಟರ್ ದಿವ್ಯಾ ಕೆ, ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದು ಕಾರ್ಯಕ್ರಮದ ಉದ್ಘಾಟನೆ ಭಾಳ ಯಶಸ್ವಿಯಾಗಿ ನಡೆದಿದೆ. ಸಂಜೆ ಈ ಕಾರ್ಯಕ್ರಮದ ಒಂದು ವ್ಯಾಲಿಡಿಕ್ಷನ್ ಪ್ರೋಗ್ರಾಮ್ ಇದೆ. ಈ ಕಾರ್ಯಕ್ರಮಕ್ಕೆ BMS ಯೂನಿವರ್ಸಿಟಿಯ ಹಾನರಬಲ್ ವೈಸ್ ಚಾನ್ಸಲರ್ ಆದಂತಹ ಡಾಕ್ಟರ್ ರವಿಕುಮಾರ್ ಕೇರ್ ಅವರು ಆಗಮಿಸ್ತಾ ಇದ್ದಾರೆ. ಒಟ್ಟು 4 ಟೆಕ್ನಿಕಲ್ ಸೆಷನ್ಸು ಇಲ್ಲಿ ಬೇರೆ ಬೇರೆ ವಿಷಯದ ಮೇಲೆ ಮಾತಾಡ್ತಾ ಇದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಹಾಗೆ ಬೇರೆ ಬೇರೆ ಪ್ರತಿಷ್ಠಿತವಾದಂಥ ಸಂಸ್ಥೆಯ ಪ್ರಾಧ್ಯಾಪಕರುಗಳು ಈ ಟೆಕ್ನಿಕಲ್ ಸೆಷನ್ನ ಚೇರ್ನ ಮಾಡಲಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳು ಈ ಕಾನ್ಫರೆನ್ಸ್ಗೆ ಬಂದಿದೆ. ಸುಮಾರು 300ಕ್ಕೂ ಹೆಚ್ಚು ಜನ ಈ ಕಾನ್ಫರೆನ್ಸ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು ಒಂದು 12-15 ರಾಜ್ಯಗಳಿಂದ ಡೆಲಿಗೇಟ್ಸು ಇಲ್ಲಿ ಬಂದಿದ್ದಾರೆ. ಹಾಗೆ ನಮ್ಮ ದೇಶದ ಹೊರಭಾಗದಲ್ಲಿ ಜರ್ಮನ್ನು, ಜಪಾನ್, ಇಟಲಿ, ಮಲೇಷ್ಯಾ, ಸಿಂಗಪೂರ್ ಈ ಥರ ಬೇರೆ ಬೇರೆ ರಾಷ್ಟ್ರಗಳಿಂದನೂ ಕೂಡ ಆನ್ಲೈನ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಒಂದು ಕಾನ್ಫರೆನ್ಸು ಇವತ್ತಿನ ಅತ್ಯಂತ ಅಗತ್ಯವಾಗಿರುವಂತಹ ಥೀಮು. ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇಟ್ ಈಸ್ ಎ ಕೈಂಡ್ ಆಫ್ ಎ ಪ್ಲಾಟ್ಫಾರ್ಮ್ ಕ್ರಿಯೇಟಿಂಗ್ ಫಾರ್ ದ ವೇರಿಯಸ್ ಇಂಟೆಲೆಕ್ಚುಯಲ್ಸ್, ರಿಸರ್ಚ್ ಸ್ಕಾಲರ್ ಟು ಎಕ್ಸ್ಚೇಂಜ್ ದೇರ್ ವ್ಯೂಸ್ ಆನ್ ದಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಸರ್, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇದು ಸಾಕಷ್ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸು ರಿಜಿಸ್ಟ್ರೇಷನ್ಸ್ ಆಗ್ತಾಯಿದೆ ಅಂತ ನಮ್ಮ ಬೆಳಗಿನ ಮುಖ್ಯ ಅತಿಥಿಗಳು ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಅವರು ಮಾಡುವಂತಹ ಸಂಶೋಧನೆಯ ಮೂಲಕ ನಮ್ಮ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ರೆಕಾರ್ಡ್ ಮಾಡ್ಕೊಳ್ಲಿಕ್ಕೆ, ಫೈಲ್ ಮಾಡಲಿಕ್ಕೆ ಅದು ಅನುಕೂಲ ಆಗುತ್ತೆ. ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಇದು ಒಂದು ವಿಶೇಷವಾದಂತಹ ಒಂದು ವೇದಿಕೆ. ಅವರ ಐಡಿಯಾಸು, ಥಾಟ್ಸು ಇವೆಲ್ಲನ ಎಕ್ಸಿಬಿಟ್ ಮಾಡಲಿಕ್ಕೋಸ್ಕರ. ಯಾವುದೇ ವಿದ್ಯಾರ್ಥಿ ಸಂಶೋಧನೆ ಮಾಡಿದರೆ ಅವರ ಹೆಸರಲ್ಲಿ ಬೌದ್ಧಿಕ ಇದು ಹೌದು, ಆ ಕಾರಣಕ್ಕೋಸ್ಕರನೇ ಅವರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ಅವರು ರಿಜಿಸ್ಟರ್ ಮಾಡ್ಕೊಳ್ಬೋದು. ಆ ಹಿನ್ನೆಲೆಯಲ್ಲಿ ನಾವೊಂದು ವೇದಿಕೆಯನ್ನು ಅವರಿಗೆ ಕಲ್ಪಿಸ್ಕೊಟ್ಟಿದ್ದೇವೆ. ಇದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಹೌದೌದು, ವಿದ್ಯಾರ್ಥಿನಿಯರಿಗೆ, ಸಂಶೋಧನಾ ವಿದ್ಯಾರ್ಥಿನಿಯರಿಗೆ, ಸಂಶೋಧಕರಿಗೆ, ವಿಶೇಷವಾಗಿ ಪ್ರಾಧ್ಯಾಪಕರುಗಳಿಗೆ ಇದೊಂದು ವಿಶೇಷವಾದಂತಹ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕಾನ್ಫರೆನ್ಸ್ ಆನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಇನೋವೇಷನ್ ಎಕೋಸಿಸ್ಟಮ್ಸ್, ಆಪರ್ಚುನಿಟೀಸ್, ಚಾಲೆಂಜಸ್ ಆ್ಯಂಡ್ ಫ್ಯೂಚರ್ ಡೈರೆಕ್ಷನ್ಸ್. ಸೊ ದಿಸ್ ಕಾನ್ಫರೆನ್ಸ್ ಹ್ಯಾಸ್ ಇನಾಗ್ರೇಟೆಡ್ ಬೈ ದಿ Professor Dr. T. Ramakrishnan, former chairperson, DPIT chair on IPR, National Law School of India University. So in this conference, nearly 200 research articles are going to be present by the various delegates and research scholars, and more than 300 the delegates are registered their name in the conference.
The delegates, professors and different resource persons participate in different part of the country. More than 12 to 15 the states representing here. Not only India, even from the abroad, the Germany, Japan, Malaysia, Singapore. So from there the delegates are coming here. They are participating this conference through the online, and this is the very good platform for the the research scholars, professors, delegates to exchange their idea, thoughts and research regarding the intellectual property rights. Okay. Divya Kumble, HOD, Postgraduate Department of Chemistry, BMS College for Women. Actually, today BMS College for Women has given a very good opportunity for all of us to conduct this international conference where research scholars from various places have been gathered here, because the topic which we have selected, it is relevant to the globalization where we can protect our research. So in current days we can do variety of research in various field, but research scholars should know how we can protect our research. So our college has created a very good platform for teachers, research scholars, professors, where they can get a knowledge regarding this intellectual property right. So from various places we have received abstract, very good response we have received. So nearly 200 abstract we received, and more than 300 registration also it is done from various part of country, and outside the country also we received responses from Malaysia, Germany and all. So hence it is a hybrid mode. Participants are attending the conference through online also. So it is a very good platform which our college has given opportunity to research scholars to take part.